ರಾಜ್ಯ, ನಮ್ಮ ಜಿಲ್ಲೆ ಭಾಗವಹಿಸ್ತಾ ಇದೆ. ಈ ಟೋಟಲ್ 12.4 ಲಕ್ಷಕ್ಕೂ ಮೇಲ್ಪಟ್ಟ ಕೆಮಿಸ್ಟ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಈ ಬಂದ್ನಲ್ಲಿ ಪಾಲ್ಗೊಳ್ತಾ ಇವೆ. ಈ ಬಂದಿನ ಮುಖ್ಯ ಉದ್ದೇಶ ಏನು ಅಂತಂತಂದ್ರೆ, ನಮ್ಮ ವ್ಯಾಪಾರಕ್ಕೆ ವಿರುದ್ಧವಾದಂಥ ಕಾನೂನುಗಳು ವರದಿಯಲ್ಲಿ ಬಂದಿದೆ. ಇದು ಕೋವಿಡ್ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು 220E ಅಂತ ಒಂದು ಆ್ಯಕ್ಟ್ನ ತಗೊಂಡ್ರು. ಏನಕ್ಕೆ ಅಂತಂತಂದ್ರೆ, ಜನಗಳಿಗೆ ಮನೆಯಿಂದ ಆಚೆ ಬರ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ನಮ್ಮ ಮೆಡಿಕಲ್ ಸ್ಟೋರ್ಗಳಿಂದ ಮೆಡಿಸಿನ್ ಕಲೆಕ್ಟ್ ಮಾಡಿ ತೊಗೊಂಡೋಗಿ ಮನೆಗಳು ಕೊಡುವಂಥ ಒಂದು ಅವಕಾಶಕ್ಕೋಸ್ಕರ ಮಾಡಿದ್ರು. ಕೋವಿಡ್ ಹೋಗಿ 4 ವರ್ಷ ಆಗಿದೆ, ಇವತ್ತಿನವರೆಗೂ ಆ ಕಾನೂನು ಪಾಲನೆ ಆಗಿಲ್ಲ. ಈಗ ಅವರುಗಳೆಲ್ಲ ಏನು ಮಾಡ್ತಾರೆ, ಅವರೇ ದಾಸ್ತಾನು ಮಾಡಿಕೊಂಡು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ವ್ಯಾಪಾರ ಮಾಡೋದೇ ಅಲ್ಲ, ಈಗ ಏನಾಗುತ್ತೆ, ನಮಗೆ ಒಂದು ಪ್ರೈಸಿಂಗ್ ಕಂಟ್ರೋಲ್ ಅಂತಿದೆ. ಸೆಂಟ್ರಲ್ ಗೌರ್ಮೆಂಟ್ನ ಅಡಿಯಲ್ಲಿ LPPI ಅಂತ ಒಂದು ಸಂಸ್ಥೆ ಇದೆ. ಅದು ನಮ್ಮ ಪ್ರೈಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ನಮ್ಗೆ ಇಷ್ಟಿಷ್ಟು ಮಾರ್ಜಿನ್ ಇರಬೇಕು, ಹೋಲ್ಸೇಲರ್ಗೆ ಇಷ್ಟು ಮಾರ್ಜಿನ್ ಇರಬೇಕು, ರಿಟೇಲರ್ಗೆ ಇಷ್ಟು ಮಾರ್ಜಿನ್ ಇರಬೇಕು ಅಂತ. ಅದರ ಅಡಿಯಲ್ಲಿ 16-20% ನಮಗೆ ಮಾರ್ಜಿನ್ ಇದೆ. ಇವರೇನು ಮಾಡ್ತಾ ಇದ್ದಾರೆ, 25-30-35% ಮಾರ್ಜಿನ್ಗಳು ಕೊಟ್ಕೊಂಡು ನಮ್ಮ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆಲ್ಲಾನು ಇವತ್ತು ಬದುಕಿಗೆ ಪ್ರಾಬ್ಲಮ್ ಆಗುವಂಥ ಒಂದು ಸ್ಥಿತಿ ಬಂದಿದೆ. ಈಗ ಏನಾಗುತ್ತೆ, ಈ ವ್ಯಾಪಾರ ನೋಡ್ಕೊಂಡು 4-5 ಕೋಟಿ ಜನ ನಮ್ಮ ದೇಶಾದ್ಯಂತ ಜೀವನ ಮಾಡ್ತಾ ಇದ್ದಾರೆ. ಈಗ ಅವ್ರ ಜೀವನಕ್ಕೇನೆ ಕೂತು ಬಂದಿದೆ. ಈ ಬಗ್ಗೆ ನಾವು ಸಾಕಷ್ಟು ಬಾರಿ ಮನವಿಗಳನ್ನು ನಾವು ಮಾಡಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟಿಗೆ ಮಾಡಿದ್ದೀವಿ, ಡ್ರಗ್ ಡಿಪಾರ್ಟ್ಮೆಂಟಿಗೆ ಮಾಡಿದ್ದೀವಿ, ಎಲ್ರಿಗೂ ಮಾಡಿದ್ದೀವಿ. ಆದರೂ ಸಹ ಅವರು ಇವತ್ತಿನವರೆಗೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಬಂದ್ಗೆ ನಾವು ಹೋಗ್ತಾ ಇದ್ದೀವಿ. ಇನ್ನೊಂದು ಕಾನೂನು ಏನಿದೆ 817E ಅಂತ, ಇದು ಬಂದ್ಬಿಟ್ಟು ಈ ಫಾರ್ಮಸೀಸು ಮತ್ತೆ ಆನ್ಲೈನ್ ಫಾರ್ಮಸೀಸ್ ಬಗ್ಗೆ ಇರುವಂಥದ್ದು. ಇವ್ರದ್ದು ಸೇಮ್ ಸಬ್ಜೆಕ್ಟ್. ಯಾಕಂದ್ರೆ ಇವ್ರ ಕಾನೂನು ವ್ಯಾಪ್ತಿನಲ್ಲಿ ಇವ್ರಿಗೆ ಯಾರೋ ಲೈಸೆನ್ಸಸ್ ಇಶ್ಯೂ ಮಾಡೋದಿಲ್ಲ. ಹೈಕೋರ್ಟ್ಗಳಲ್ಲಿ ಇವರಿಗೆ ಎಗೇನೆಸ್ಟ್ ಆಗಿ ಆರ್ಡರ್ಸ್ ಬಂದಿದೆ. ಇದನ್ನ ಡ್ರಗ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು ಪಾಲನೆ ಮಾಡ್ತಾ ಇಲ್ಲ. ಇದೆಲ್ಲದರ ಮುಖಾಂತರ ನಮಗೇನಾಗುತ್ತೆ, ತೊಂದರೆ ಆಗ್ತಾ ಇದೆ ವ್ಯಾಪಾರಕ್ಕೆ. ಯಾಕಂದ್ರೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ 40, 50, 60 ವರ್ಷಗಳಿಂದ ಬದುಕು ಕಟ್ಕೊಂಡಿರುವಂಥವ್ರಿಗೆ ಕಷ್ಟ ಆಗಿದೆ. ಅದಕ್ಕೋಸ್ಕರ ಮತ್ತೆ ನಾವು ಯಾವುದೇ ರೀತಿಯಾದಂಥ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಮಿಸ್ಟ್ಗಳು ಯಾವಾಗಲೂ ಸಹ ಬಂದ್ ಮಾಡುವಂಥವ್ರಲ್ಲ. ಯಾವತ್ತೂ ನಾವು ಜನಪರವಾಗಿ ಕೆಲಸ ಮಾಡೋದು. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಓಪನ್ ಮಾಡಿ 12 ಗಂಟೆ 1 ಗಂಟೆವರೆಗೂ ಸಹ ನಾವು ಕೆಲಸಗಳು ಮಾಡ್ತಿರ್ತೀವಿ. ಮತ್ತೆ ಕೋವಿಡ್ ಟೈಮಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಮ ಪ್ರಾಣಿಗಳನ್ನ ಒತ್ತೆ ಇಟ್ಟು ನಾವು ಕೆಲಸ ಮಾಡಿದ್ದೀವಿ. ನಾವು ಸಮಾಜಕ್ಕೆ ವಿರೋಧವಾಗಿ ನಡ್ಕೊಳ್ಳುವಂಥ ಜನಗಳೇನೂ ಅಲ್ಲ. ಆದರೆ ಈಗ ನಮ್ಮ ಅನಿವಾರ್ಯತೆ ಇದೆ. ನಾವೇನೋ ಬೇರೆ ಸಾಧ್ಯ ಇಲ್ಲದ ಈ ಗೌರ್ಮೆಂಟ್ಗಳು ನಮ್ಮ ಕೂಗುಗಳನ್ನ ಕೆಡದೇ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಬಂದ್ಗೆ ನಾವು ಹೋಗ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರಲ್ಲಿ ಈ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಆಲ್ರೆಡಿ 15-20 ದಿವಸದ ನಿಮ್ಗೆಲ್ಲರಿಗೂ ನಾವು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಒಂದು ದಿವಸಕ್ಕೋಸ್ಕರ ನಮ್ಮ ಜೀವಂತ ಸಮಸ್ಯೆಗೋಸ್ಕರ ತಾವು ಈ ಮುಖಾಂತರ ನಮಗೆ ಸಹಕಾರ ಮಾಡಬೇಕು ಅಂತಂದ್ಬಿಟ್ಟು ಈ ಮುಖಾಂತರ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಇದಾದ ನಂತರ ಜನಗಳಲ್ಲಿ ಎಲ್ಲಾದ್ರೂ ಎಮರ್ಜೆನ್ಸಿ ಮೆಡಿಸಿನ್ಸ್ ಬೇಕು ಅಂತಂತಂದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಒಳಗಡೆ ಇರುವಂಥ ಕೌಂಟರ್ಗಳಲ್ಲಿ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರಿಂದ ಭಯ ಪಡುವಂಥದ್ದು ಏನು ನೆಸೆಸಿಟಿ ಇಲ್ಲ. ಈ ಮುಖಾಂತರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಬಂದ್ಗೆ ಸಹಕಾರ ಕೊಡಿ.